ಹಲೋ ಸ್ನೇಹಿತರೆ, ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ ಸ್ನೇಹಿತರೆ? ನಾನಂತೂ ಆರಾಮಾಗಿದ್ದೀನಿ ನೋಡ್ರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ. ಬೆಳಗ್ಗೆನ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ತಂಗಿ ಮನೆಯಿಂದನೇ. ಸೊ ಇಲ್ಲಿಯ ಒಂದು ಲಾಗ್ನ ಭಾಳನ ಮಿಸ್ ಮಾಡ್ಕೊಳಕತ್ತಿದ್ರಿ. ಈಗೆಲ್ಲ ಇಲ್ಲಿವೋ ಬರತ್ತವ ಲಾಗ್ಸ್ ಹೆಂಗೆ ಅನ್ಸಕತ್ತಾವು ಖಂಡಿತವಾಗ್ಲೂ ತಿಳಿಸ್ರಿ. ಇಷ್ಟ ಆದ್ರೆ ತಪ್ಪದ ಲೈಕ್ನು ಕೊಡ್ರಿ, ಹಾಗೆ ಎಲ್ಲರೊಂದಿಗೆ ಶೇರ್ ಕೂಡ ಮಾಡ್ರಿ. ಹಾಗೆ ಹೊಸ ಸ್ನೇಹಿತರು ಅಥವಾ ಫಸ್ಟ್ ಟೈಮ್ ಯಾರು ನಮ್ಮ ಚಾನಲ್ನ ವಿಸಿಟ್ ಮಾಡಿರಿ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಳ್ರಿ. ಅಂದ್ರೆ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬಂದು ತಲುಪ್ತಾವೆ ಸ್ನೇಹಿತರೆ. ಅದಕ್ಕೋಸ್ಕರ ಬೆಳಗಿನ 6:30 ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾನು ತಂಗಿದ ನೈಟ್ ಶಿಫ್ಟ್, ಸೊ ಡ್ಯೂಟಿಗೆ ಹೋಗಾಳಾಕಿ. ಹಿಂಗಾಗಿ ಮಾರ್ನಿಂಗ್ ಅದ್ರ ರೂಟೀನ್ ನಿಮ್ಮ ಜೊತೆ ಇರ್ತೈತಿ. ಇವತ್ತಿನ ದಿನ ಏನೆಲ್ಲ ಆಗ್ತೈತಿ ಅಂತೇಳಿ ನೋಡೋಣಂತ ಸ್ನೇಹಿತರೆ. ಇವತ್ತೇನು ಸ್ಪೆಷಲ್ ಆಗಿ ಮಾಡಾಕತ್ತೀನಿ ನಾನು, ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬರ್ರಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ ನೋಡ್ರಿ, ಸೂರ್ಯ ಎಷ್ಟು ಮಸ್ತ್ ಬಂದಾನಂತ ಹೇಳಿ ಕಾಣಿಸ್ತಾ ಇರ್ಬೋದು ಅನ್ಕೊಳ್ತೀನಿ. ಮಸ್ತ್ ಅಂದ್ರೆ ಮಸ್ತ್ ಕಾಣಕತ್ತಾನ. ನಾನು ಅಡುಗೆ ಮನೆ ವಿಂಡೋದಾಗಿಂದ ತೋರ್ಸಾಕತ್ತೀನಿ. ಎಷ್ಟೊಂದು ಸೂಪರಾಗಿ ಬಂದ ನೋಡ್ರಿ, ರೌಂಡಾಗಿ ಸೂರ್ಯ. ಆರೆಂಜ್ ಐತಿ ಆ್ಯಕ್ಚುಲಿ, ಆದ್ರೆ ಡಲ್ ಅನಿಸ್ತೈತಿ ಕ್ಯಾಮ್ರಾ ದೂರಿಂದ ಅಲ್ಲ. ಸೊ ಹೀಗಾಗಿ ಮಸ್ತಾಗಿ ಆರೆಂಜ್ ರೌಂಡಾಗಿ ಬಂದ ನೋಡ್ರಿ ಸೂರ್ಯ. ಹಾಗೇನು ಸ್ನೇಹಿತರೆ, ಇವತ್ತಿನ ದಿನ ಏನೈತಿ, ಹುಣ್ಣಿಮೆ ಐತಿ, ದವನದ ಹುಣ್ಣಿಮೆ, ಮಂಗಳವಾರ ಇವತ್ತು. ಅದ್ರ ಜೊತೆಗೇನ ಹನುಮ ಜಯಂತಿ ಐತಿ. ಸೊ ಹನುಮಂತ ಹುಟ್ಟಿದಂಥ ಒಂದು ಶುಭ ದಿನ ಐತಿ ಇವತ್ತು. ನನ್ನ ಪ್ರೀತಿಯ ಎಲ್ಲ ಸ್ನೇಹಿತರಿಗೆ ಹಾಗೂ ಸಮಸ್ತ ನಾಡಿನ ಜನತೆಗೆ ಹನುಮ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಕೂಡ ತಿಳಿಸ್ತೀನಿ ನೋಡ್ರಿ. ಮತ್ತು ಹುಣ್ಣಿಮೆ ಕೂಡ ಐತಿ ಇವತ್ತು, ದವನದ ಹುಣ್ಣಿಮೆ ಅಂತ ಹೇಳ್ತೇವೆ ನಾವು. ಸೊ ಎರಡೂ ಒಂದೇ ದಿವಸ ಇರ್ತೈತಿ. ಇವತ್ತು ಮಂಗಳವಾರ. ಸೊ ಮತ್ತೊಂದು ಸರಿ ಎಲ್ಲರಿಗೂ ಹನುಮ ಜಯಂತಿಯ ಶುಭಾಶಯಗಳು. ಸ್ನೇಹಿತರೆ, ಇವತ್ತಿನ ಸ್ಪೆಷಲ್ ನೀರು ದೋಸೆ ನನ್ನ ಮಗಳು ಫೇವ್ರೇಟ್ ಇದೆ. ಸೊ ನಾವು ಹೋದಾಗಿಂದನೂ ಗಂಟೆ ಬಿದ್ದಿದ್ಲಕ್ಕಿ ಮಾಡಿಕೊಡು 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 ಅಂಥೇಳಿ. ಫೈನಲಿ ಇಲ್ಲಿ ಬಂದೇನಲ್ಲ ಈಗ. ಸೊ ಮಾಡಿಕೊಡಬೇಕಾ ನನಗೆ ನೀರು ದೋಸೆ ಅಂತ ಹೇಳಿದ್ಲ. ಹೀಗಾಗಿ ನೆನೆಸಿಟ್ಟಿದ್ದೆ ರಾತ್ರಿನ ಅಕ್ಕಿನ. ಈಗೇನೈತಿ ಗ್ರ್ಯಾಂಡ್ ಮಾಡ್ಕೊಳಕತ್ತೀನಿ ನೋಡ್ರಿ ನೀರು ದೋಸೆಗೆ. ಗ್ರ್ಯಾಂಡ್ ಮಾಡಿಕೊಂಡು ಇವತ್ತು ನೀರು ದೋಸೆ ಹಾಗೂ ನೀರು ಚಟ್ನಿ, ಕಾಯಿ ಚಟ್ನಿ. ನೀರು ಚಟ್ನಿ ಅಂದ್ರೆ ನೀರಿಂದಲ್ಲ, ಕಾಯಿ ಚಟ್ನಿನ ನೀರು ಮಾಡೋದು. ಇದ್ರ ಜೊತೆ ಬೆಸ್ಟ್ ಕಾಂಬಿನೇಷನ್ ಆಕೈತಿ ನೀರು ದೋಸೆ ಜೊತೆ. ಅದಕ್ಕೋಸ್ಕರ ನೋಡ್ರಿ ಇಲ್ಲೇ ಕೊಬ್ಬರಿನೂ ನೀರೊಳಗೆ ಹಾಕಿಟ್ಟೀನಿ. ಫ್ರಿಜ್ನಾಗ ಇತ್ತಿದೆ. ಈಗ ಎತ್ತಿ ಸ್ವಲ್ಪ ನೀರು ಹಾಕಿಟ್ಟೀನಿ. ಇದನ್ನು ತೊಳ್ಕೊಬೇಕು ನಂತರದಲ್ಲೇ. ಹೀಗಾಗಿ ಇಟ್ಕೊಂಡಿದ್ದೀನಿ. ನೀರು ಕಾಯಿ ಚಟ್ನಿ ಮಾಡೋದು ನೀರು ದೋಸೆ ಜೊತೆ ಚೆನ್ನಾಗಿರ್ತೈತಿ ಕಾಂಬಿನೇಷನ್. ಮತ್ತು ಹಾಲು ಕಾಸ್ಬೇಕಂದ್ರೆ ಫುಲ್ ಐಸ್ ಆಗೈತಿ ನೋಡ್ರಿ. ನೀರು ಹಾಕಿಟ್ಟೀನಿ, ಇದು ಐಸ್ ಕರಗಲಿ, ಹಾಲು ಕಾಸಬೇಕು, ಚಹಾ ಮಾಡಬೇಕು. ಹೀಗಾಗಿ ಇದಂತೂ ಪಾತ್ರೆ ಬಾಸ್ಕೆಟ್ ಎಲ್ಲ ತೊಳೆದಿದ್ದೈತಿ, ರಾತ್ರಿನ ಕ್ಲೀನ್ ಮಾಡಿದ್ದೈತಿ ಎಲ್ಲನೂ. ಸೊ ಈಗ ಅದು ಹೇಳಿದೆ ಚಾಕಿಟ್ಟಿ ನಾನು. ಬಟ್ ಹಾಲು ಖಾಲಿ ಆಗ್ಯಾವ ನೋಡ್ರಿ, ಸ್ವಲ್ಪ ಇದಾವೆ. ಅದೊಂದು ಸ್ವಲ್ಪ ಐಸ್ ಹೋತಂದ್ರೆ ಹಾಲು ಕಾಸ್ಬೇಕು. ಅಷ್ಟು ಮಟ್ಟ ಚಾರ ಆಗ್ತೈತೆ ಅಂತ ಚಾಕಿಟ್ಟೀನಿ. ಈಗ ನಾನು ಫಟ್ ಅಂತ ಗ್ರ್ಯಾಂಡ್ ಮಾಡ್ಕೊಂಬಿಡ್ತೀನಿ. ಕರೆಂಟ್ ಗೊತ್ತಿಂದಲ್ಲ, ಇದನ್ನು ಮೊದಲ ರುಬ್ಕೊಂಬಿಡ್ತೀನಿ ನೋಡ್ರಿ. ನಾ ಇನ್ನೂ ಮಕ್ಕೊಂಡಾರ ನೋಡ್ರಿ ಎಲ್ಲರೂ. ಕಿರಣ್, ಚಿನ್ನು, ಕಾವೇರಿ, ಮಗ ಅಲ್ಲಿ ಮಕ್ಕೊಂಡಾನ. ಮಾಮಾರ್ದು ಮಾರ್ನಿಂಗ್ ಇತ್ತು ಇವತ್ತು. ಅವರು ಈಗ ಜಸ್ಟ್ ಹೋದ್ರೆ 6 ಗಂಟೆಗೆ. ಈಗಾಗೈತಿ 6:45 ಟೈಮ್. ಇವರು ಇನ್ನೂ ಹೇಳತ್ತಿಲ್ಲ, ಯಾವಾಗ ಹೇಳ್ತಾರೆ ಹೇಳಿ, ನಾನು ಕೆಲಸ ಮಾಡೋಣ. ನೋಡ್ರಿ ಎಲ್ಲ ರುಬ್ಬಿದೆ. ಅಕ್ಕಿ ಅಷ್ಟೇ ನೋಡ್ರಿ ಎಲ್ಲ ರುಬ್ಕೊಂಡೆ. ನೀರು ದೋಸೆಗೆ ಅಕ್ಕಿ ಅಷ್ಟೇ, ಏನು ಉದ್ದಿನಬೇಳೆ ಅದು ಏನು ಇರೋಂಗಿಲ್ಲ. ಬರೀ ಅಕ್ಕಿ ಅಷ್ಟೇ ನೆನೆ ಹಾಕೋದು ರಾತ್ರಿ ದಿವಸ. ಅಂದರೆ ಬೆಳಗ್ಗೆ ಮಾಡೋದಿದ್ರೆ ರಾತ್ರಿ ನೆನೆ ಹಾಕಬೇಕು, ಅಥವಾ ಸಾಯಂಕಾಲದು ಮಾಡೋದಿದ್ರೆ ಬೆಳಗ್ಗೆ ನೆನೆ ಹಾಕಿದ್ರೆ ಆಯಿತು. ಒಂದು 4-5 ತಾಸು ನೆನೆದ್ರೂ ನಡೀತಿದೆ ಅಕ್ಕಿ. ಅವನೇನೈತಿ ಅಕ್ಕಿ ಅಷ್ಟನ್ನ ಭಾಳ ಅಂದ್ರೆ ಭಾಳ ನೈಸ್ ರುಬ್ಕೋಬೇಕ್ರಿ ಹಿಟ್ಟನ್ನು. ರುಬ್ಕೊಂಡು ಇದನ್ನು ಏನೈತಿ ನೀರು ದೋಸೆ ಅಂದ್ರೆ ನೀರಾಗಿ
ಕಲಿಸ್ಕೋಬೇಕ್ರಿ ಇದನ್ನು. ಒಂಥರ ಗಟ್ಟಿ ಹಾಲು ಅಥವಾ ಗಟ್ಟಿ ಮಜ್ಜಿಗೆ ಅದಕ್ಕೆ ಬರ್ಬೇಕವ್ರಿಗೇನು ಅಷ್ಟು ನೀರು ಹಾಕ್ಕೋಬೇಕ್ರಿ ಇದಕ್ಕೆ. ಹಾಕೋರು ಇದನ್ನು ಕೊಬ್ಬರಿ ಹಾಕಿ ರುಬ್ತಾರೆ. ನಾನು ಸಿಂಪಲ್ಲಾಗೆ ಮಾಡ್ತೀನಿ, ಸಾಫ್ಟಾಗಿ ಚೆನ್ನಾಗಿ ಆಗ್ತಾವೆ. ಯಾಕಂದರೆ ಚಟ್ನಿ ಅಂತ ಇರತೈತಿ ಕಾಂಬಿನೇಷನ್ ಕೊಬ್ಬರಿದ, ಹೀಗಾಗಿ ಮತ್ತು ರುಬ್ಬಕ್ಕೇನು ಕೊಬ್ಬರಿ ಹಾಕಂಗಿಲ್ಲ ನಾನು. ಈಗೇನೈತಿ ಏನು ಗಟ್ಟಿ ಐತಿದ ನೀರು ಹಾಕೋತೀನಿ ಇದಕ್ಕೆ. ಇನ್ನೂ ಒಂದು 2 ಕಪ್ ಅಷ್ಟು ನೀರು ಹಾಕ್ಕೊಂಡೆ ನೋಡ್ರಿ. ನಾನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಅದಕ್ಕೆ ನೋಡ್ರಿ ಇನ್ನೂ ಹಾಕೊಂಬಂದು ಗೊತ್ತಾಕೈತೆ ನಮ್ಗೆ. ಸ್ವಲ್ಪ ಇನ್ನೂ ಗಟ್ಟಿ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋಬೋದು. ಈಗ ಸದ್ಯಕ್ಕಂತೂ ಇಷ್ಟು ಇಟ್ಕೊಂಡಿದ್ದೀನಿ ನಾನು. ಗಟ್ಟಿ ಹಾಲು ಅಥವಾ ಗಟ್ಟಿ ಮಜ್ಜಿಗೆ ಅದಕ್ಕೆ ಮಾಡ್ಕೊಂಡಿದ್ದೀನಿ ನೋಡ್ರಿ. ಈ ಥರ ಕಲಿಸ್ಕೊಬೇಕು. ಇದನ್ನು ಕಲಿಸ್ಕೊಂಡು ಈಗೇನೈತಿ ಇದಕ್ಕೆ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪನ್ನು ಹಾಕ್ಬಿಡ್ತೀನಿ ನೋಡ್ರಿ. ಉಪ್ಪನ್ನು ಹಾಕ್ಕೊಂಬಿಡ್ತೀನಿ, ಎಷ್ಟು ಬೇಕಷ್ಟು ಹಾಕಿದೆ. ಮತ್ತು ಇದಕ್ಕೆ ಸೋಡಾ ಗಿಡ ಏನು ಹಾಕಂಗಿಲ್ಲ ರೀ, ಉಪ್ಪು ಅಷ್ಟೇ. ಕಲಿಸಿ ಒಂದು 2 ನಿಮಿಷ ಬಿಟ್ಟು ಹಾಕಿಬಿಟ್ರೆ ಆಯ್ತು. ಏನು ನೆನಿಬೇಕು ಹಿಟ್ಟು ಅನ್ನಂಗಿಲ್ಲ ಏನಿಲ್ಲ. ರುಬ್ಬಿದ ತಕ್ಷಣ ಮಾಡ್ಕೊಂಬಿಡ್ಬೋದು. ಉಪ್ಪು ಹಾಕಿ ಕಲಿಸಿ ರುಬ್ಬಿದ ತಕ್ಷಣ ನಾವು ದೋಸೆ ಹಾಕ್ಕೋಬೋದು ನೋಡ್ರಿ. ನನ್ನ ಮಗಳು ಕೇಳಾಕತ್ ಭಾಳ ದಿವಸ ಆಗಿತ್ತು, ನಂಗೆ ಮಾಡೋಕ್ಕಾಗಿದ್ದಿಲ್ಲ. ಈಗ ಇಲ್ಲಿ ಒಂದೇನಲ್ಲ ಮಾಡಿಕೊಡು ಒಂದೇ ಹಠ ಹಾಕಿದೆ. ಹೀಗಾಗಿ ಇವತ್ತು ನೀರು ದೋಸೆ ಮಾಡತ್ತೀನಿ ನೋಡ್ರಿ. ಚೆನ್ನಾಗಿ ಆಗ್ತಾವೆ, ಮೆತ್ತಾಗ ತಿನ್ನಕ್ಕೆ ಮಸ್ತ್ ಅಂದ್ರೆ ಮಸ್ತ್ ಅನ್ನಿಸ್ತಾವ್ರಿ ಇವ. ಸ್ವಲ್ಪ ಇದು ನೆನೆಲಿ ಹಿಟ್ಟು ಆಮ್ಯಾಗ ಮಾಡೋಣಂತ. ದೋಸೆ ಹೆಂಗೆ ಮಾಡೋದು ಅದನ್ನ ತೋರಿಸ್ತೀನಿ ನೋಡ್ರಿ ಸ್ನೇಹಿತರೆ. ಹಾಲು ಕಸಕ್ಕಿಟ್ಟೆ. ಇಲ್ಲೇನೈತಿ ರಾತ್ರಿ ರೈಸ್ ಐತಿ, ಬಿಸಿ ಇಟ್ಟೀನಿ, ಭಾಳ ಐತಿ, ಬಿಸಿ ಇಟ್ಟೀನಿ ಅದನ್ನು. ಇಲ್ಲೇ ನೋಡ್ರಿ ಕೊಬ್ಬರಿನೆಲ್ಲ ತೊಳ್ಕೊಂಡೆ ಸ್ವಚ್ಛಗೆ. ಹೀಗೆ ಎಲ್ಲ ತೊಳ್ಕೊಂಡೆ. ಇವನ್ನ ಹೆಚ್ಚಬೇಕೀಗ ಚಟ್ನಿಗೆ ಹೆಚ್ಕೊಂಬರ್ತೀನಿ. ಸ್ನೇಹಿತರೆ ಮಕ್ಕಳೆಲ್ಲ ಎದ್ರೆ ಚಹಾ ಹಾಕೇನು ನೋಡ್ರಿ ಅವ್ರು 3 ಮಂದಿಗೂ. ಕಾವೇರಿ ಸ್ವಲ್ಪ ಆ ಮನೆಗೆ ಹೋದ್ಲ, ನಮ್ಮ ಮನೆಗೆ. ಇವತ್ತು ಹುಣ್ಣಿಮೆ ಅಲ್ಲ, ಮಂಗಳವಾರನೂ ಐತಿ, ಹುಣ್ಣಿಮೆನೂ ಐತಿ. ಅಲ್ಲಿ ಸ್ವಲ್ಪ ಎಲ್ಲ ಸ್ವಚ್ಛ ಮಾಡಿ ಪೂಜೆ ಮಾಡಿ ಬರ್ತಾಳೆ ಆಕಿ. ಹೀಗಾಗಿ ಅಲ್ಲೇ ಹೋದ್ಲು ನೋಡ್ರಿ. ಈಗ ಚಹಾ ಕುಡಿದ್ಲಕ್ಕಿ. ಚಹಾ ಕುಡಿದ್ರೆ ಸ್ವಲ್ಪ ಹಾಲಿದ್ವಲ್ಲ ಅದ್ರಾಗ ಸೋಯಿಸ್ಕೊಟ್ಟೆ ಆಕಿಗೆ. ಸೋಯಿಸ್ಕೊಟ್ಟೆ ಆಕಿ ಕುಡಿದು ಹೋದ್ಲು. ಈಗ ಇವ್ರು 3 ಜನಕ್ಕೆ ಹಾಕೇನು ಚಹಾ. ಇಲ್ಲೇ ಸಾರಿಗೆ ನೋಡ್ರಿ ಮಸಾಲೆ ರುಬ್ಬಿ ಸಾರು ಮಾಡಿದ್ರಾತ ಅಂತೇಳಿ ಹುರಿತಾ ಇದ್ದೀನಿ. ಒಂದು ಟೊಮೆಟೊ ಕೊಡಪ್ಪ ಫ್ರಿಜ್ನಾಗ. ಹಸಿ ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಟೊಮೆಟೊ 4 ಕೊಡು. ಹಸಿ ಶುಂಠಿ ಇದ್ರೆ ಕೊಡು ಅಲ್ಲ. ನೋಡ್ರಿ ಸ್ನೇಹಿತರೆ ಎಲ್ಲ ಮಸಾಲೆ ಹಾಕಿ ಹುರಿದೆ. ಬೆಳ್ಳುಳ್ಳಿ ಒಂದು ಹಾಕಬೇಕು, ಯಾಕಂದರೆ ಬೆಳ್ಳುಳ್ಳಿ ಬಿಡಿಸಿದ್ದೆ ಖಾಲಿ ಆಗೈತಿ. ಬೆಳ್ಳುಳ್ಳಿ ಬಿಡಿಸ್ಕೊಂಡು ಬಂದು ಬೆಳ್ಳುಳ್ಳಿ ಒಂದು ಹಾಕಿದ್ರೆ ಆಯಿತು. ಎಲ್ಲ ಹಾಕೀನಿ. ಮೆಂತೆ, ಜೀರಿಗೆ, ಹಸಿ ಕೊಬ್ಬರಿ, ಟೊಮೆಟೊ, ಉಳ್ಳಾಗಡ್ಡಿ, 1-2 ಹಸಿಮೆಣಸು, ಆಮೇಲೆ ಹಸಿ ಶುಂಠಿ ಎಲ್ಲನೂ ಹಾಕೀನಿ. ಸ್ವಲ್ಪ ಹುಣಸೆಹಣ್ಣು ಹಾಕೀನಿ. ಟೊಮೆಟೊ ಅಷ್ಟೊಂದು ಹುಳಿ ಇಲ್ಲ, ಹೀಗಾಗಿ ಹುಣಸೆಹಣ್ಣು ಹಾಕೀನಿ. ಇದೆಲ್ಲ ತಣ್ಣಗಾಗಲಿ ಅಲ್ಲಿ ಮಟ ನಾನು ಚಟ್ನಿಗೆ ಹೆಚ್ಕೊಂಡು ಬರ್ತೀನಿ. ಚಟ್ನಿ ರುಬ್ಕೊಂಡು ನಂತರ ಸಾರು ಒಗ್ಗರಣೆ ಕೊಟ್ಟು ದೋಸೆ ಸ್ಟಾರ್ಟ್ ಮಾಡ್ತೀನಿ. ನೋಡ್ರಿ ಫ್ರೆಂಡ್ಸ್, ನೀರು ದೋಸೆ ಮಾಡ್ಸೇನಿ. ಬಿಸಿ ಬಿಸಿ ನೀರು ದೋಸೆ ಯಾರು ಮಾಡತ್ತಾರ ನೋಡೋಣ ಬರ್ರಿ. ನೋಡ್ರಿ ಮಮ್ಮಿ ಮಾಡತ್ತಾರ. ಮಮ್ಮಿ ಬಂದಾರ ನಮ್ಮ ಮನೆಗೆ. ಮಮ್ಮಿ ಮಾಡತ್ತಾರ ನೋಡ್ರಿ ದೋಸೆ. ಟೈಮ್ ಆಗೈತೆ ಕ್ಲಾಸಿಂದ. ಬಿಸಿಲಂತೂ ಸ್ಟ್ರೇಟ್ ಕಿಟಕಿಯಾಗಿಂದ ಬಂದುಬಿಡ್ತೈತಿ. ಸಿಕ್ಕಾಪಟ್ಟಿ ಶೆಕಿ. ನೋಡ್ರಿ ಬಿಸಿ ಬಿಸಿ ದೋಸೆ, ಚಟ್ನಿ. ಇಲ್ಲ ನೋಡ್ರಿ ನಾವು ಬಾಟ್ಲಿ ತುಂಬಾಕತ್ತಾನ ನೀರಿಂದ. ಹೌದು, ಮತ್ತು ಅವ್ರು ಏನಾರು ತಿಳ್ಕೊಡ್ರಿ ಅಂದ್ರೆ. ಇಲ್ಲಿ ನೋಡ್ರಿ ಅನ್ನ ಬೋಂಡವ್ರು ಕುಂತಿದ್ದಾನೆ. ಏನು ಏನು ನಾಷ್ಟ ಮಾಡಕತ್ತೀರಿ? ನೀರು ದೋಸೆ. ಹಾಯ್ ಫ್ರೆಂಡ್ಸ್, ಬರ್ರಿ ನಾಷ್ಟ ಮಾಡೋಣ.
ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಮಮ್ಮಿ ದೋಸೆ ಹಾಕತ್ತಾರಿ. ಮಮ್ಮಿ, ವಾಟ್ ಆರ್ ಯು ಡೂಯಿಂಗ್? ದೋಸೆ ಮಗನೇ ನೋಡಿ. ಮಿಹಿ ಎದ್ರಲ್ಲಿ ಎಣ್ಣೆ ಹಚ್ತೀರಿ? ಇದು ಉಳ್ಳಾಗಡ್ಡಿ ನೋಡು. ಆಫ್ ಆತಾನ ಅವ್ರ ಮೊಬೈಲ್ ಫೋನ್ ಬರತ್ತೆ. ಅದು ಆಫ್ ಆದ್ರೆ ಕ್ಯಾಮ್ರಾನು ಆಫ್ ಆಕೈತಿ. ಹಿಂಗೆ ಹಾಕೋದು. ಸ್ನೇಹಿತರೆ ನೋಡ್ತಾ ಇದ್ರಲ್ಲ, ಇವತ್ತಂತೂ ವಿಡಿಯೋನ ಮಕ್ಕಳ ತೊಗೋಕತ್ತಾರ. ಯಾಕಂದ್ರೆ ನನಗಂತೂ ಸಿಕ್ಕಾಪಟ್ಟಿ ಗಡಿಬಿಡಿ ಐತಿ. ನೀರು ದೋಸೆ ಹೆಂಗಂದ್ರೆ ತಿನ್ನಕ್ಕೆ ಭಾಳ ಟೇಸ್ಟಿಯಾಗಿರ್ತಾವೆ, ಸಾಫ್ಟ್ ಆಗಿರ್ತಾವೆ, ಆದ್ರೆ ತೆಳುವು ಇರ್ತಾವೆ ಸ್ನೇಹಿತರೆ. ಇವು 1-2 ತಿಂದ್ರೆ ಹೊಟ್ಟೆ ತುಂಬಂಗಿಲ್ಲ, ತೆಳುವಾಗಿರ್ತಾವೆ ದೋಸೆ. ಅದ್ರಾಗ ಏನಂದ್ರೆ ಮಗಳಿಗೆ ಇಲ್ಲಿ ನಾಷ್ಟಕ್ಕೂ ಅದೇ ಮತ್ತು ಮಧ್ಯಾಹ್ನ ಡಬ್ಬಿಗೂ ಅದೇ ಬೇಕಂತ. ಹೀಗಾಗಿ ಮಾಡೋದು ಭಾಳ ಆಗ್ತಿತ್ತಲ್ಲ. ಮತ್ತು ನನಗೆ ಹೊಟ್ಟೆ ಗಡ್ಬಿಡಿನ ಆಗಿಬಿಟ್ಟೈತೆ. ಅವರು 9:09ಕ್ಕಿಂತ 5-10 ನಿಮಿಷ ಇದ್ದಾಗ ಮನೆ ಬಿಡ್ಬೇಕು ಅವರಿಬ್ಬರು. ಅದಕ್ಕೋಸ್ಕರ ನಾನು ಮಾಡ್ತಾಯಿದ್ದೆ. ಮಕ್ಕಳ ವಿಡಿಯೋ ತೊಗೊಳ್ತಾ ಇದ್ರು ನೋಡ್ರಿ. ಆದ್ರೆ ಮಸ್ತ್ ಬಂದಿದ್ದು. ಕಾಡಿಸ್ಲಿಲ್ಲ ದೋಸೆ. ನಾನ್ ಸ್ಟಿಕ್ ತವಾದಾಗ ಮಾಡಿದೆ ನಾನು. ಟ್ರೈಪೋಡು ಇಲ್ಲ ಟ್ರೈಪೋಡ್ ಹಾಕ್ಯಾರ ಮಾಡ್ಕೋಬೇಕಂದ್ರೆ ಟ್ರೈಪೋಡು ಆ ಮನ್ಯಾಗ ಐತಿ. ಹೀಗಾಗಿ ಮಕ್ಕಳ ತೊಗೊಂಡ್ರು ಏನಪ್ಪ ಅಂದ್ರೆ ವಿಡಿಯೋನ. ಸೊ ಚಲೋ ಬಂದಿದ್ದು ನೀರು ದೋಸೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿರಿ. ಉದ್ದಿನ ಬೇಳೆ ಬೇಡ, ಏನು ಬೇಡ, ಆರಾಮಾಗಿ. ಇದೆಲ್ಲ ಮುಗ್ಸಕ್ಕಂದ್ರೆ ನೋಡ್ರಿ, ಕಸದ ಗಾಡಿ ಲೇಟಾಗಿ ಭಾಳ ಬಂತಿವತ್ತು. ಸೊ ಮಗ ಚಿಂಟು ಏನು ಮಾಡಾಕತ್ತಾನಂದ್ರೆ ಪೂಜೆ ಮಾಡಾಕತ್ತಾನ ಅವನು. ಅದಕ್ಕೆ ಕಿರಣ್ ಮತ್ತು ಚಿನ್ನುನ ಕಸನ ಹಾಕಕತ್ತಾರ ನೋಡ್ರಿ. ಮತ್ತು ನಾವೇನಂದ್ರೆ ಹಸಿ ಕಸ ಮತ್ತು ಒಣ ಕಸ ಸಪ್ರೇಟ್ ಮಾಡೇನ ಇಟ್ಟಿರ್ತೀವಿ. ಅವರು ಕೂಡ ಅಷ್ಟೇ ಸಪ್ರೇಟಾಗೇ ತೊಗೋತಾರೆ. ಎಲ್ಲನೂ ಒಟ್ಟಾಗಿ ಇಟ್ಟರೆ ತೊಗೊಳೋದಿಲ್ಲ, ಬೇರೆ ಬೇರೆ ಇಟ್ಟರೆ ಅಷ್ಟನ್ನು ತೊಗೋತಾರೆ. ಸೊ ಈ ರೀತಿಯಾಗಿ ಕಸನೂ ಹಾಕಿದಾರೆ ನೋಡ್ರಿ. ಆದ್ರೆ ರೆಗ್ಯುಲರಾಗಿ ಬರೋಂಗಿಲ್ಲ ಸ್ನೇಹಿತರೆ. ಡ್ರೈವರ್ಗಳ ಮೇಲೆ ಡಿಪೆಂಡ್. ಇಲ್ಲ ನಾವು ಕೆಳಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ರೆ ಅಷ್ಟನ್ನು ಇಲ್ಲಿ ಮೇಲ್ ಬರ್ತಾರೆ. ಅದೊಂದು ಭಾಳ ಸಮಸ್ಯೆ ಆಗ್ಬಿಟ್ಟೈತೆ ನಮಗೆ ನಿಜವಾಗ್ಲೂ. ಮತ್ತು ಹೇಳಿದೆ ಮಗ ಪೂಜೆ ಮಾಡಕತ್ತಾನ ಅಂತೇಳಿ. ಚಿನ್ನು ಎಲ್ಲ ದೇವರ ವಸ್ತುಗಳನ್ನೆಲ್ಲನೂ ಸ್ವಚ್ಛ ಮಾಡಿಕೊಟ್ಲ. ಆಮೇಲೆ ಏನೈತಿ ಮಗ ಪೂಜೆ ಮಾಡ್ತಾ ಇದ್ದಾನೆ. ಲೋಬಾನ ಹಚ್ತೀನಿ ಅಂದ. ಅವನಿಗೆ ಲೋಬಾನ ಸಿಗಲಿಲ್ಲ ಅನ್ಸುತ್ತೆ. ಕರ್ಪೂರ ಹಚ್ಚಿದ. ಪೂಜೆ ಹೆಂಗೆ ಮಾಡ್ಯಾನ ಏನು ಮಾಡ್ಯಾನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಬರ್ರಿ ಸ್ನೇಹಿತರೆ. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನೋಡಿದ್ರಲ್ಲ ಬೆಳಗ್ಗಿನ ಗಡಿಬಿಡಿ. ಮಕ್ಕಳಿಬ್ಬರು ಅವರು ಕ್ಲಾಸಿಗೆ ಹೋದ್ರೆ ಫಸ್ಟ್. ಚಿನ್ನು ಮತ್ತು ಕಿರಣ್ ಹೋದ್ರೆ. ನಂತರದಲ್ಲಿ ಕಾವೇರಿನೂ ಬಂದ್ಲ. ಮನೆಗೆಲ್ಲ ಹೋಗಿ ಸ್ವಲ್ಪ ಎಲ್ಲ ಸ್ವಚ್ಛ ಮಾಡಿ ಪೂಜೆ ಗೀಜೆ ಮಾಡಿ ಬಂದ್ಲ. ಅಲ್ಲೇ ಸ್ನಾನ ಮಾಡಿ ಪೂಜೆ ಮುಗಿಸ್ಕೊಂಡು ಬಂದ್ಲ. ಬಂದ ತಕ್ಷಣ ಅಂದ್ರೆ ನಾನು ಹಾಕಿದ್ದೆ ಟಿಫನ್ ಬಾಕ್ಸ್ ರೆಡಿ ಮಾಡಿಟ್ಟಿದ್ದೆ. ಅನ್ನ ಸಾಂಬಾರು ಹಾಕಿ ಮತ್ತು ದೋಸೆ ತಿಂದ್ಲ. ನೀರು ದೋಸೆ ತಿಂದು ಆಕಿನೂ ಜಸ್ಟ್ ಹೋದ್ಲ. ಆಕಿ ಜೊತೆನ ಚಿಂಟುನೂ ಹೋದ. ಅವ್ರಿಬ್ಬರಿಗೂ ತಮ್ಮ ಡ್ರಾಪ್ ಮಾಡ್ತಾನೆ. ಯಾಕಂದ್ರೆ ಲೇಟ್ ಆಗೈತೆ ಕಾವೇರಿಗೆ ಇವತ್ತು ಸ್ವಲ್ಪ. ಅದಕ್ಕೆ ಅವ್ರಿಬ್ಬರಿಗೂ ತಮ್ಮ ಡ್ರಾಪ್ ಮಾಡಿ ಅತ್ತ ಒಂದು ಡ್ಯೂಟಿಗೆ ಹೋಗ್ತಾನೆ. ನಂದು ಆಯ್ತು. ಈಗ ಇಲ್ಲಿವರೆಗೆ ಅವ್ರಿಗೆಲ್ಲರಿಗೆ ನೀರು ದೋಸೆ ನನ್ನ ಮಗಳಿಗೆ ಇಷ್ಟು ಫೇವ್ರೇಟ್ ಅಂದ್ರೆ ಅವನ್ನ ತಿಂದು ಅವನ್ನ ಕಟ್ಕೊಂಡು ಹೋಗ್ಯಾಳ. ಸೊ ಅಷ್ಟು ಇಷ್ಟ ಆಕಿಗೆ. ಭಾಳ ದಿನ ಆಗಿತ್ತು ರೀ ಕೇಳಾಕತ್ತು, ನನಗೂ ಮಾಡೋಕ್ಕಾಗಿದ್ದಿಲ್ಲ. ಸೊ ಅವ್ರದ್ದು ಎಲ್ಲ ಡಬ್ಬಿ ಆಯ್ತು, ಹೋದ್ರವ್ರೆಲ್ಲರೂ. ಏನಿಲ್ಲ ರಾತ್ರಿದು ಇನ್ನೊಂದು ಸ್ವಲ್ಪ ರೈಸ್ ಐತಿ. ಯಾಕಂದ್ರೆ ಭಾಳ ಐತೆ ಅಂತ ಹೇಳಿದ್ದೆ ನಿಮ್ಗೆ. ಕಾವೇರಿ ಬಾಕ್ಸಿಗೆ ಅಷ್ಟು ಹಾಕಿದೆ, ಉಳ್ದಿದ್ದು ರೈಸ್ ಹಂಗೆ ಐತಿ. ಸಾರು ಮಾಡೀನಿ. ಸಾಕು ನನಗೆ ತಂಗಿಗೆ ಮಧ್ಯಾಹ್ನಕ್ಕೆ ಆಕೈತಿ. ಮಾಮಾರ್ದ ಬೆಳಗ್ಗೆ 6ರಿಂದ ಸಾಯಂಕಾಲ 6ರವರೆಗೆ ಅಂತ ಡ್ಯೂಟಿ. ಹೀಗಾಗಿ ನಾನು ತಂಗಿ ಇಬ್ಬರ ಮಧ್ಯಾಹ್ನಕ್ಕೆ ನಡೀತೆ ತಂದು ಬಿಟ್ಟೀನಿ. ಮತ್ತು ಆಕಿಗೆ ಬಂದ ತಕ್ಷಣ ಬಿಸಿ ದೋಸೆ ಹಾಕಿದ್ರೆ ಆತು. ಈಗ ನನಗಷ್ಟ ಮಾಡ್ಕೊಂಡೇನಿ. ನಾನು ಟಿಫನ್ ಮಾಡ್ಕೊಂಡ್ಬಿಡ್ತೀನಿ. ಹಸುವಾಗೈತಿ. 9:30 ಆಯ್ತು ಟೈಮ್. ಪೂಜೆ ಮಾಡ್ಯಾನ ಮಗ. ಮಾಡ್ಯಾನ ಇವತ್ತು ಚಿಂಟು ಮಾಡ್ಯಾನ ಪೂಜೆ. ಪೂಜಾ ವಸ್ತುಗಳನ್ನ ದೇವ್ರನ್ನೆಲ್ಲ ಸ್ವಚ್ಛ ಮಾಡಿ ಚಿನ್ನು ಸ್ವಚ್ಛ ಮಾಡಿಕೊಟ್ಟಿದ್ಲ. ಸ್ನಾನ ಮಾಡ್ಕೊಂಬಂದು ಸ್ವಚ್ಛ ಮಾಡಿಕೊಟ್ಲಕ್ಕೆ ಈಗ ಲೇಟ್ ಆಕೈತೆ ಅಂತ ಹೇಳಿ ಮಗ ಮಾಡ್ಯಾನ ಇವತ್ತು ಪೂಜೆನ. ತೋರಿಸ್ತೀನಿ ಯಾವ ರೀತಿ ಮಾಡ್ಯಾನ ಪೂಜೆ ಅಂತ ಹೇಳ್ಬಿಟ್ಟು. ಅದನ್ನೂ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಟಿಫನ್ ಕೂಡ ಮಾಡ್ಕೊಳ್ತೀನಿ ನೋಡ್ರಿ ಸ್ನೇಹಿತರೆ ನೋಡ್ರಿ. ಇವತ್ತು ಮಂಗಳವಾರ, ದವನದ ಹುಣ್ಣಿಮೆ, ಹನುಮಾನ್ ಜಯಂತಿ. ಸೊ ಎಲ್ಲನೂ ಆಯಿತು. ಮಗ ಮಾಡ್ಯಾನ ಪೂಜೆನ. ಸೊ ಹೂವೆಲ್ಲ ಇದ್ವು. ಚೆನ್ನಾಗಾಗೈತಿ ಪೂಜೆ. ಚಲೋ ಮಾಡ್ಯಾನ ನೋಡ್ರಿ. ಇದನ್ನು ಹಚ್ಚಿದ್ದ, ಕರ್ಪೂರ ಕೂಡ ಹಚ್ಚಿದ್ದ. ಪೂಜೆ ಎಲ್ಲ ಆಯಿತು. ಪೂಜೆ ಮಾಡಿ ಅವನು ಕೂಡ ಟಿಫನ್ ಮಾಡಿ ಅವ್ನು ಟ್ಯೂಷನಿಗೆ ಹೋದ ನೋಡ್ರಿ. ತಂಗಿಗೆ ಬಂದಿಂದ ದೋಸೆ ಹಾಕ್ಕೊಡ್ತೀನಿ. ಬಿಸಿ ಬಿಸಿ ತಿಂತಾಳೆ. ಸೊ ನನಗಂತೂ ಹಾಕ್ಕೊಂಡೇನೀಗ. ಇನ್ನೊಂದು ಐತಿ. ಮತ್ತು ಚಟ್ನಿ ಕೂಡ ಐತಿ. ಚಟ್ನಿ ಮಾಡಿದ್ದೆ. ಮತ್ತು ಸಾಂಬಾರು ರೀ, ಮಸಾಲೆ ಸಾಂಬಾರು ನಿಮ್ಗೆ ಗೊತ್ತೈತಿ. ಅದನ್ನ ಮಾಡಿಬಿಟ್ಟೆ ಇವತ್ತು. ರೈಸ್ ಅಂತೂ ಐತಿ. ಹಾಗೆ ಪಾತ್ರೆ ನೋಡ್ರಿ, ರಾತ್ರಿ ಈಗ ಬೆಳಗ್ಗೆ ಸ್ವಲ್ಪ ತೊಳೆದಿದ್ವು. ಎಲ್ಲನೂ ಹಂಗದಾವ. ಅವ್ರ ಜಗಕ್ಕೆ ಹಾಕ್ಬೇಕಿನ್ನು. ಇನ್ನು ನಂತರ ಟಿಫನ್ ಮಾಡಿ, ಈಗ ಟಿಫನ್ ಮಾಡಿದ್ವೆಲ್ಲ ಬಾಂಡೆ ಅದಾವೆ. ಇವಿಷ್ಟು ತೊಳ್ಕೊಬೇಕು ನೋಡ್ರಿ. ನಾನು ಇವಿಷ್ಟು ತೊಳೆದು ಮುಂದಿನ ಕೆಲಸ ಮಾಡೋಣ ಅಂತ. ಅದಕ್ಕಿಂತ ಮುಂಚೆ ಟಿಫನ್ ಮಾಡ್ಕೋತೀನಿ ಸ್ನೇಹಿತರೆ. ನೋಡಿರಿ ಪ್ಲೇಟ್ ಹಾಕಿದ್ದೀನಿ. ಮತ್ತು ನೋಡಿರಿ ಬೆಡ್ಶೀಟ್ ಹೆಂಗೆ ಮಾಡ್ಯಾರ ಮಕ್ಕಳು. ಇದನ್ನು ಹಾಸ್ಬೇಕು. ಮೊದಲ ಟಿಫನ್ ಮಾಡ್ತೀನಿ ನೋಡಿರಿ. ಹಾಕಿಟ್ಟಿನಿ.
ಆರಿದು ಅನ್ಸುತ್ತಾ. ಟಿಫನ್ ಮಾಡ್ತೀನಿ ಬರ್ರಿ. ಬಿಸಿ ಬಿಸಿ ನೀರು ದೋಸೆ, ನೀರು ಚಟ್ನಿ, ನೀರು ಕಾಯಿ ಚಟ್ನಿ ಟಿಫನ್ ಮಾಡೋಣ ಅಂತ. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಡಸ್ಟ್ಬಿನ್ ಕವರ್ ನೋಡ್ರಿ, ಕಸದ ಗಾಡಿ ಬಂದಿತ್ತಲ್ಲ, ಸೊ ಎಲ್ಲ ಕಸ ಮುಸ್ರಿ ಅಂದ್ರೆ ಹಸಿ ಕಸ ಒಣ ಕಸ ಎಲ್ಲನೂ ಹಾಕಿದ್ವಿ. ಸೊ ಹಸಿ ಕಸದ ಕವರ್ ಹಾಕಿರ್ತೀವಿ ನಾವು, ಒಣ ಕಸಕ್ಕೆ ಏನು ಹಾಕಂಗಿಲ್ಲ, ಹಸಿ ಕಸಕ್ಕೆ ಮಾತ್ರ ಡಸ್ಟ್ಬಿನಿಗೆ ಈ ಕವರ್ನ ಹಾಕಿರ್ತೀವಿ. ಈ ಕವರ್ ಹಾಕಕತ್ತೀನಿ ಯಾಕಂದ್ರೆ ಈಗ ನಾನು ಎಲ್ಲ ಪಾತ್ರೆ ತೆಗ್ದೀನಿ ತೊಳ್ಯಾಕೆ, ಅದಕ್ಕೆ ಕವರ್ ಹಾಕಕ್ಕಂತ ತೊಗೊಂಡೆ. ಅಷ್ಟಾಗ ಮತ್ತೆ ಕಂಟಿನ್ಯೂ ಮಾಡಿರತ್ತಂತ ತೊಗೊಂಡೆ ನೋಡ್ರಿ ಬ್ಲಾಗ್. ತಂಗಿ ಬಂದು ತನೂ ಕರ್ಕೊಂಬಂದಿದ್ಲು. ಇಬ್ಬರು ಕೂಡಿ ಟಿಫನ್ ಮಾಡಿದ್ರೆ, ಬಿಸಿ ಬಿಸಿ ನೀರು ದೋಸೆ ಹಾಕಿ ಕೊಟ್ಟೆ. ನಾಷ್ಟ ಮಾಡಾಕಿ ತರಕಾರಿ ತರಕ್ಕೆ ಹೋದ್ಲು. ಏನೇನೋ ತರಕಾರಿ ಇಲ್ಲ, ಎಲ್ಲ ಖಾಲಿ ಆಗೈತಿ. ಮತ್ತು ಬಿಸಿಲು ಜಾಸ್ತಿ ಆಗ್ತೈತಿ, ಬಿಸಿಲು ಆಗೋದ್ರೊಳಗೆ ಬಂದುಬಿಡ್ತೀನಿ ಅಂಥೇಳಿ ನಾಷ್ಟ ಮಾಡ್ದಕ್ಕೆ ನಿಂದರ್ಲೇನೆ ಎಲ್ಲ ಸ್ನೇಹಿತರೆ ಮಾರ್ಕೆಟಿಗೆ ಹೋಗ್ಯಾಳ ತರಕಾರಿ ತರಕ್ಕೆ. ನಾನೆಲ್ಲ ಮನೆ ಕ್ಲೀನ್ ಮಾಡ್ಕೊಂಡು ಬಟ್ಟೆ ಮಷಿನಿಗೆ ಹಾಕಿದೆ. ಮಷಿನಿಗೆ ಹಾಕಿ ಮತ್ತು ಅವ್ರಿಗೆಲ್ಲ ನಾಷ್ಟ ಮಾಡಿದ್ನಲ್ಲ, ಎಲ್ಲ ಅಡುಗೆ ಮನೆ ಸ್ವಚ್ಛ ಮಾಡ್ಕೊಂಡು ಈಗ ಪಾತ್ರೆ ತೊಗೊಂಡಿನಿ ತಿಕ್ಕಾಕೆ. ಅವಿಷ್ಟು ಪಾತ್ರೆ ತೊಳ್ಕೊಂಬಿಡ್ತೀನಿ. ಪಾತ್ರೆ ತೊಳ್ಕೊಂಡು ನಾ ಫ್ರೆಶ್ ಅಪ್ ಆಗ್ತೀನಿ ನೋಡ್ರಿ. ಬರ್ರಿ ಕಂಟಿನ್ಯೂ ಮಾಡೋಣ ಅಂತ, ನೋಡೋಣ ಏನೆಲ್ಲ ಹಾಕೈತೆ ಅಂತೇಳಿ. ನೋಡ್ರಿ ಎಲ್ಲ ಸ್ವಚ್ಛ ಮಾಡೀನಿ, ಹಂಗೆ ಒಣಗಿ ಹಾಕಿನಿ ಅದೊಂದು ಟವಲ್ ಇಲ್ಲೇ ಬೆಡ್ ಮೇಲೆ. ಎಲ್ಲ ಕ್ಲೀನ್ ಮಾಡಿಕೊಂಡೆ. ಮತ್ತು ಇದು ಹಣ್ಣಿನ ಬುಟ್ಟಿ ತರ್ಸಾಳ ನೋಡ್ರಿ ತಂಗಿ, ಹಣ್ಣದು ಇಡಕ್ಕೆ ಮಸ್ತ್ ಐತಿ ನೋಡ್ರಿ. ಇದು ತಂತಿದ್ರಿ, ಇದು ಪ್ಲಾಸ್ಟಿಕ್ ಅಲ್ಲ, ತಂತಿ, ತಗಡಿಂದ ತಂತಿ ಅಂತಾರಲ್ಲ ಆ ಥರ ತಂತಿದ್ದಿದೆ. ಚೆನ್ನಾಗೈತಿ, ಒಂಥರ ಟೊಮೆಟೊ ಶೇಪ್ ಅನ್ಬೋದು, ಆ್ಯಪಲ್ ಶೇಪ್ ಅನ್ಬೋದು. ಚೆನ್ನಾಗೈತಿ, ಹಣ್ಣದು ಇಡಕ್ಕೆ ಮಸ್ತ್ ಐತಿ. ಗಿರಿಜ್ ಕುಂದ್ರಂಗಿಲ್ಲ, ಚಲೋ ಇರ್ತೈತಿ. ಅದಕ್ಕೆ ಅದೊಂದು ತರ್ಸಾಳ. ಇಲ್ಲಿ ಅಡುಗೆ ಮನೆಗೆ ಬಂದರೆ ನೋಡ್ರಿ ಸ್ನೇಹಿತರೆ, ಎಲ್ಲ ನಾಷ್ಟ ಆಯ್ತಲ್ಲ ಈಗ. ಸೊ ನಾಷ್ಟ ಆಗಿದೆಲ್ಲ ಪಾತ್ರೆ ತೊಗೊಂಡು ಇಟ್ಟೀನಿ. ಇವಿಷ್ಟು ತೊಳಿಬೇಕೀಗ ನೋಡ್ರಿ. ಎಲ್ಲ ಸಿಂಕ್ನೇನು ತೆಗೆದು ಇಲ್ಲಿ ಎತ್ತಿಟ್ಟೀನಿ. ಈಗ ಹಸಿ ಕಸ ಹಾಕಕ್ಕೆ ನನಗೆ ಡಸ್ಟ್ಬಿನ್ ಕವರ್ ಬೇಕಾಗಿತ್ತು, ಅದನ್ನು ತೊಗೊಂಡು ಹಾಕಕತ್ತಿದ್ದೆ. ವಿಡಿಯೋನ ಕಂಟಿನ್ಯೂ ತೊಗೊಂಡಿದ್ದೀನಿ. ಮತ್ತು ಈಗ ತೊಳೆದು ಹಾಕಕ್ಕೆ ಬಾಸ್ಕೆಟ್ ಬೇಕು, ಖಾಲಿ ಮಾಡ್ಕೊಂಡೇನಿ ಇದನ್ನು. ಇಲ್ಲಿ ಬಂದರೆ ಸಾಂಬಾರು ಮಾಡಿದೆ ಬೆಳಗ್ಗೆ, ಮಸಾಲೆ ರುಬ್ಬಿ. ಇದೇನು ರೈಸ್ ಐತಿ ಇನ್ನು, ಅದಕ್ಕೆ ಈಗೇನು ಮಾಡಿಲ್ಲ. ಇಲ್ಲೇ ಒಂದು ನೀರು ದೋಸೆ ಎಕ್ಸ್ಟ್ರಾ ನೋಡ್ರಿ, ತಂಗಿಗೆ ಮಾಡಿದ್ದೆ, ಆಕೆಗೆ ಸಾಕಾತಂತ ಒಂದು ಇಟ್ಟಾಳ. ಮತ್ತು ನೀರು ದೋಸೆದು ಬ್ಯಾಟರ್ ಇನ್ನೊಂದು 2-3 ದೋಸೆ ಆಗ್ತಾವೆ. ಇಷ್ಟು ಉಳ್ದೈತಿ, ಎತ್ತಿಟ್ಟೀನಿ. ಮಧ್ಯಾಹ್ನ ಒಂದೆರಡು ಹಾಕಕ್ಕೆ ಬರ್ತೈತೆ ಅಂಥೇಳಿ ಇದನ್ನು ತಿಕ್ಕಾಕೆ ತೊಗೊಂಡಿಲ್ಲ. ಈಗ ಒಂದೆರಡು ನೀರು ದೋಸೆ ಹಾಕಿ ಅದನ್ನು ತಿಕ್ಕಾಕೆ ತೊಗೊಂಡ್ರೆ ಆಯ್ತು ಅಂಥೇಳಿ ಎಲ್ಲ ಸ್ವಚ್ಛ ಮಾಡಿಕೊಂಡು ಇಷ್ಟು ಬಾಂಡೆ ಈ ಕಡೆ ತಗೊಂಡೆ ನೋಡ್ರಿ. ಇವಿಷ್ಟು ತೊಗೊಂಡೆ ಅಂದ್ರೆ ಅಡುಗೆ ಮನೆ ಕೆಲಸ ಮುಗ್ದಂಗೆ ಆಕೈತಿ. ಆಮೇಲೆ ಏನೈತಿ, ನಾನು ಫ್ರೆಶ್ ಅಪ್ ಆಗಿ ನಂದು ಉಳ್ದಂಥ ಕೆಲಸ ಮಾಡ್ಕೊಳ್ಬೇಕು. ಟೈಮ್ ಬಂದುಬಿಟ್ಟು ನೋಡ್ರಿ 11 ಗಂಟೆ 10 ನಿಮಿಷ ಮುಂದೆ ಐತದ. 11 ಗಂಟೆ 10 ನಿಮಿಷ ಆಯ್ತು. ಈಗ ಇವಿಷ್ಟು ತೊಳೆದು ನಂದು ಇವತ್ತಿನ ವಿಡಿಯೋದು ತಮ್ಮನೆಲ್ಲ ಟೈಟಲ್ ಎಲ್ಲ ಸೆಟ್ ಮಾಡ್ಕೋಬೇಕು. ಸೆಟ್ ಮಾಡಿಕೊಂಡು ನಂತರ ಫ್ರೆಶ್ ಅಪ್ ಆಗ್ತೀನಿ. ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಇದು ಹಿಂದಿನ ದಿನದ ನೋಡ್ರಿ, ಸೋಮವಾರದ್ದು. ಎಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ನಾನು. ಸೋಮವಾರ ಏನು ಜಾಸ್ತಿ ವಿಡಿಯೋ ಮಾಡಿರಲಿಲ್ಲ. ಮಾವಿನ ಹಣ್ಣು ಮಾರಕ್ಕೆ ಬಂದಿದ್ರು ಇಲ್ಲೇ ಮನೆ ಹತ್ರ. ಸೊ ತಂಗಿ ಅದೇ ಡ್ಯೂಟಿಯಿಂದ ಬಂದಿದ್ಲು. ಮಾವಿನ ಹಣ್ಣನ್ನು ತೊಗೊಂಡ್ಲ ನೋಡ್ರಿ, 2 ಡಜನ್. 175 ರುಪೀಸಿಗೆ 1 ಡಜನ್, ಅಂದರೆ 350 ರುಪೀಸಿಗೆ 2 ಡಜನ್ ಮಾಡಿ ತೊಗೊಂಡ್ಲ. ಅವರೆಲ್ಲ ದುಬಾರಿನ ಹೇಳಿದ್ರೆ, ಬಟ್ ಕಟ್ ಮಾಡಿ ನೋಡಿ ತಿಂದು ತೊಗೊಂಡಿದ್ದೀವಿ. ಇನ್ನೊಂದು 2 ದಿವಸ ಇಡಬೇಕು, ಅಂದ್ರೆ ತೀರ ಸಿಹಿ ಅಂತೇನಿಲ್ಲ, ಸ್ವಲ್ಪ ಹುಳಿ ಐತಿ. 1-2 ದಿವಸ ಇಟ್ಟರೆ ಚೆನ್ನಾಗಾಗ್ತಾವ ಅಂತ ಹೇಳ್ಯಾರು. ಹೀಗಾಗಿ ನಮಗೂ ಕೂಡ ಟೇಸ್ಟಿಗೆ ಕೊಟ್ಟಿದ್ರು ನೋಡ್ರಿ. ಒಂದು ಸ್ವಲ್ಪ ಟೇಸ್ಟ್ ನೋಡಿದ್ವಿ. ಈಗ ನಮ್ಮ ತನು ಪುಟಾಣಿ ಮಾವಿನ ಹಣ್ಣಂದ್ರೆ ಪಂಚಪ್ರಾಣ ರೇಖೆಗೆ. ಸೊ ಆಕೆಗೆ ಕೊಡ್ತೀನಿ, ಪ್ಲೇಟಿಗೆ ಹಾಕಿ ತಿಂತಾಳೆ ಕುತ್ಕೊಂಡ. ರಾಜ್ಕುಮಾರಿ ಇಷ್ಟ ಆಕೆಗೆ, ಹೀಗಾಗಿ ಆಕೆ ಕೊಟ್ವಿ ಅಂದ್ರೆ ತಿಂತಾಳೆ. ತೊಗೊಂಡ್ಲಿ ನೋಡ್ರಿ. ಇನ್ನೇನು ಮಕ್ಕಳಿಗೆಲ್ಲ ಇಷ್ಟ ಹಣ್ಣು. ನಮ್ಮ ಚಿಂಟುಗೂ ತುಂಬಾ ಇಷ್ಟ. ಸೊ ತೊಗೊಂಡು ಇಟ್ಕೊಂಡ್ಲಿ ಅಂದರೆ ಅವ್ರಿಗೆ ಯಾವಾಗ ತಿನ್ಬೇಕು ಅನ್ನಿಸ್ತೈತಿ ತೊಗೊಂಡು ತಿಂತಾರಂತೇಳಿ. ಮನ್ಯಾಗ ಮಕ್ಕಳಿದ್ರೆ ಈ ಥರ, ಅದ್ರಾಗ ಈ ಸೀಸನ್ ಹಣ್ಣಿದೆ, ಹಣ್ಣುಗಳ ರಾಜ ಅಂತಲೇ ಹೆಸರೈತಿ. ಯಾರಿಗೆ ಇಷ್ಟ ಇಲ್ದವ್ರು ಇರಂಗೇ ಇಲ್ಲ ಮಾವಿನ ಹಣ್ಣು. ಹೀಗಾಗಿ ಮನೇನೂ ತೊಗೊಂಡು ಬಂದಿದ್ಲು, ಇವತ್ತೂ ಇಲ್ಲೇ ಬಂದಿದ್ವಲ್ಲ. ಸೊ ರೇಟೂ ಹೊಂದಿತ್ತು, ಹಣ್ಣು ಸರಿ ಚಲೋ ಇತ್ತು ಅಂಥೇಳಿ ಮತ್ತೊಂದು 2 ಡಜನ್ ತೊಗೊಂಡ್ಲ ನೋಡ್ರಿ. ಸೊ ಈ ರೀತಿಯಾಗಿ ಹಣ್ಣು ಪರ್ಚೇಸ್ ಕೂಡ ಆಯ್ತು ನೋಡ್ರಿ. ಇನ್ನು ಶಿಖರ್ಣಿ ಅದು ಏನು ಮಾಡಿಲ್ಲ ನಾವು ಇನ್ನು. ನಾನಂತೂ ಇನ್ನು ಈ ಸೀಸನಿನ ಹಣ್ಣು ಇವತ್ತು ಟೇಸ್ಟ್ ನೋಡಿದೆ ನೋಡ್ರಿ, ಒಂದು ಬೈಟ್ ಅಷ್ಟೇ. ಈ ಸೀಸನ್ ಹಣ್ಣು ತಿಂದಿಲ್ಲ ಇನ್ನೂ ಕೂಡ, ಮಾವಿನ ಹಣ್ಣು. ಇನ್ನು ನೋಡ್ಬೇಕಿನ್ನು ಚಲೋ ಬರ್ತಾವೋ ಹೆಂಗೆ ಬರ್ತಾವೋ. ಆದರೆ ಈ ಸರ ಏನು ಅಂಥ ಪರಿ ಮಳೆ ಗಿಳಿಗೆ ಏನು ಸಿಕ್ಕಿಲ್ಲ ಹಣ್ಣು. ನೋಡ್ಬೇಕ್ರಿ, ಯಾಕಂದ್ರೆ ಎಲ್ಲರಿಗೂ ಇಷ್ಟನ.
ನಮ್ಮ ತನ್ನ ನೋಡ್ರಿ ಹೆಂಗೆ ಮಾಡತ್ತಾಳೆ ಆ್ಯಕ್ಟಿಂಗ್. ಭಾಳ ಅಂದ್ರೆ ಭಾಳ ಬೆರಿಕೆ ಅದಾಳ ಆಕಿ. ಸೊ ಆಕಿಗೆ ತುಂಬ ಇಷ್ಟ, ಹೆಚ್ಚಿಕೊಟ್ಟಿನಿ, ತಿಂತಾ ಇದ್ದಾಳೆ. ಸೊ ಈ ರೀತಿಯಾಗಿ ಸುಮಾರದ್ದು ಇಷ್ಟೇ ಕ್ಲಿಪ್ಪಿಂಗ್ಸನ್ನು ತೊಗೊಂಡಿದ್ದೆ ನೋಡ್ರಿ ಸ್ನೇಹಿತರೆ. ನನ್ನ ಬರ್ರಿ ಮತ್ತು ಮಂಗಳವಾರ ಪ್ರೆಸೆಂಟಕ್ಕೆ ಬರೋಣ ಅಂತ ಹೇಳಿದ್ದೆ ನಿಮ್ಗೆ. ತಂಗಿ ನಾಷ್ಟ ಮಾಡಿ ಮಾರ್ಕೆಟಿಗೆ ಹೋಗಿದ್ಲು ಅಂಥೇಳಿ ತರಕಾರಿ ತರಕ್ಕೆ. ಸೊ ತರಕಾರಿ ತೊಗೊಂಡು ಬಂದ್ಲು ನೋಡ್ರಿ. ಮತ್ತು ಬರುವಾಗ ತನು ಪುಟಾಣಿ ಬಂದ್ಲು. ಆಕಿ ಜೊತೆನೇ ಹೋಗಿದ್ಲು ಮನೆಗೆ. ಈಗ ಮತ್ತೆ ಹೊಳ್ಳಿ ಆಕಿ ಜೊತೆನೇ ಬಂದಾಳು. ಹಾಗೆ ತಮ್ಮ ಕೂಡ ಬಂದಾನು. ನಮ್ಮ ತನು ಪುಟಾಣಿ ಹೆಂಗಂದ್ರೆ ಒಟ್ಟು ಅಡ್ಡಾಡ್ತಾ ಇರ್ಬೇಕು ಆಕಿಗೆ. ಜಾಸ್ತಿ ಅವ್ರು ಹೊಣ್ಯಾಗಿರಂಗಿಲ್ಲ ರೀ, ಇಲ್ಲೇನ ಬರ್ತಾಳೆ. ಎಲ್ಲ ಚಿಂಟು ಎಲ್ಲರೂ ಇರ್ತಾರೆ. ಆರಾಮ್ ಅನಿಸ್ತೈತೆ ಆಕಿಗೆ. ಅದ್ರಾಗ ಹೊಸ ಮನೆ ಅಲ್ಲ ಇವ, ನಿಮ್ಮ ಮನೆ ಚಲೋ ಅದಾವ, ನಮ್ಮ ಮನೆ ಚಲೋ ಇಲ್ಲ ಅಂತ ಹೇಳ್ತಾಳೆ. ಕೇಳಿದ್ರೆ ನಿಮ್ಮ ಮನ್ಯಾಗ ಇರಂಗಿಲ್ಲಲ್ಲ ಹುಡುಗಿ, ಬರೀ ಮಂದಿ ಮನೇನ ಅಡ್ಡಾಡ್ತೀನಿ ಅಂತ ಜಾಸ್ತಿ ಮಾಡಿದ್ರೆ, ನಿಮ್ಮ ಮನೆ ಚಲೋ ಅದಾವ, ನಮ್ಮ ಮನೆ ಚಲೋ ಇಲ್ಲ, ಎಲ್ಲ ಮುರಿದೈತಿ ಅಂತಾಳೆ. ಸೊ ಈ ಥರ ಆಕಿಗೆ ಇಷ್ಟ ಇದ್ರೂ ಎಲ್ಲ ಗೊತ್ತಾಕೈತೆ ನೋಡ್ರಿ ಆಕಿಗೆ. ಸೊ ತೊಗೊಂಡು ಬಂದಾಳ ನೋಡ್ರಿ ತಂಗಿ. ಒಂದೇ ಒಂದು ಗೋಬಿ ತಂದಾಳ, ಸಣ್ಣದೈತಿ. ಮಂಚೂರಿಯನ್ ಮಾಡು ಅಂತಾಳ. ಮಂದಿರ ಭಾಳ ಹಾಕ್ತಾರೆ, ಮಂಚೂರಿಯನ್ ಈಟ ಆಗ್ತೈತೆ ಅದು ನೋಡಬೇಕು. ಬೆಂಡೆಕಾಯಿ, ಬದನೆಕಾಯಿ ಮತ್ತು ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಆಮೇಲೆ ಏನಪ್ಪ ಕಿರಿಕ್ಸಾಲಿ ಸೊಪ್ಪು ಅಂಥೇಳಿ ನಾವು ನಮ್ಮ ಕಡೆ ಭಾಳ ಕಿರಿಕ್ಸಾಲಿ ಸೊಪ್ಪು ಅಂಥೇಳಿ. ಅದರ ಜೊತೆಗೆ ಜೋಳದ ರೊಟ್ಟಿ ಜೊತೆಗೆ ಆ ಪಲ್ಯ ಮಸ್ತ್ ಆಗ್ತೈತಿ, ಸೊಪ್ಪಿನ ಪಲ್ಯ. ಆಮೇಲೆ ಹೀರೆಕಾಯಿ, ನುಗ್ಗೆಕಾಯಿ, ಮೆಣಸಿನ್ಕಾಯಿ, ಟೊಮೆಟೊ, ಆಲೂಗಡ್ಡೆ ಮತ್ತು ಶುಂಠಿ, ಬೆಳ್ಳುಳ್ಳಿ ಮತ್ತು ಏನಪ್ಪ ಲಿಂಬೆಹಣ್ಣು, ಇಷ್ಟು ತರಕಾರಿನ ತೊಗೊಂಡು ಬಂದಾಳ. ಎಲ್ಲನೂ ಸಪ್ರೇಟ್ ಮಾಡ್ತಾಯಿದ್ಲು ಮಾತಾಡ್ಕೋತಾನೆ. ತಮ್ಮ ಬಂದಿದ್ದ. ಈಗ ನಾನು ಇಲ್ಲಿ ಉಳ್ಕೊಳಕ್ಕೂ ಒಂದು ರೀಸನ್ ಐತಿ. ಸೊ ಅದರದ್ದು ಡಿಸ್ಕಷನ್ ನಡೆದಿತ್ತು. ನಾನು ಯಾಕಂದ್ರೆ ಅಕ್ಕ ಬಂದ ಅಂತ 2 ದಿನಕ್ಕಂತ ಬಂದೆ. ಇಲ್ಲಿ ಬಂದಮೇಲೆ ಮತ್ತು ಬೇರೆನೇ ಆಯ್ತದು. ಹೀಗಾಗಿ ಇಲ್ಲೇ ಇರು ಹಂಗಾಯಿತು. ನಾನು ಮತ್ತು ಕಾವೇರಿ ಇಲ್ಲೇ ಉಳಿಯೋಂಗಾಗೈತಿ. ಒಂದು ಕಾರಣ ಐತಿ, ಅದನ್ನು ಹೇಳೋದಿಲ್ಲ. ಈಗ ಅದ್ರ ಬಗ್ಗೆನೂ ಡಿಸ್ಕಷನ್ ಮಾಡ್ತಾಯಿದ್ರು, ಮಾತಾಡ್ತಾಯಿದ್ರು. ಏನನ್ನೋದು ನಿಮಗೂ ಕೂಡ ಗೊತ್ತಾಗೇ ಆಕೈತಿ ಸ್ನೇಹಿತರೆ. ಏನು ಮಾಡೋಕ್ಕೆ ಬರೋಂಗಿಲ್ಲ. ನಾವು ಒಬ್ಬಂಟಿಗೆ ಅಂದಮೇಲೆ ಹಿಂಗೆ ಆಗ್ಬಿಡ್ತೈತಿ. ನಮಗೂ ಅತ್ತಿ ಮಾವ ಗಂಡ ಮಕ್ಕಳು ಅಂತಿದ್ದಿದ್ರೆ ಯಾರೂ ಅಷ್ಟು ಸಲೀಸಾಗಿನೂ ಹೇಳ್ತಿದ್ದಿಲ್ಲ. ಈ ಥರ ನಾವು ಕೂಡ ಇಷ್ಟು ಸಲೀಸಾಗಿನೂ ಉಳ್ಕೊಳಕ್ಕಾಕಿದ್ದಿಲ್ಲ. ಏನು ಮಾಡೋಕ್ಕೆ ಬರೋಂಗಿಲ್ಲ. ನಾವು ಹಿಂಗೆ ಇರೋದಲ್ಲ, ಅದಕ್ಕೋಸ್ಕರ ಪಾಲಿಸ್ಬೇಕಾಕೈತಿ. ಇಲ್ಲ ಹೇಳಿದ್ದನ್ನು ನಾವು ಕೂಡ ಕೇಳಬೇಕಾಕೈತೆ ಅಂತ ಹೇಳ್ಬೋದು. ಸೊ ಅದೆಲ್ಲ ಆದಮೇಲೆ ಸಾಯಂಕಾಲ ಏನೈತಿ, ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಆಯಿತು. ರೆಸ್ಟ್ ಆದಮೇಲೆ ಆ್ಯಸ್ ಯೂಶ್ವಲ್ ಚಾಗಿ ಕುಡ್ದಾದ ನಂತರ ಯಾರು ಬೇರೆ ಮನೆಯಿಂದ ಬಂದಿರಿ, ನಿಮ್ಮ ಮನೆಗೆ ಹೋಗ್ರಿ, ನಿಮ್ಮ ಮನೆಗೆ ಹೋಗ್ರಿ. ನಮ್ಮ ಮನೆಗೆ ಯಾಕೆ ಬಂದಿರಿ? ಹೋಗ್ರಿ ನಿಮ್ಮ ಮನೆಗೆ ಹೋಗ್ರಿ. ನಮ್ಮ ಮನೆಗೆ ಯಾಕೆ ಬಂದಿರಿ? ಹೆಂಗ ಇಲ್ಲವ ನಮ್ಮ ಕಡೆ ಛತ್ರಿ ನಿಂಗೆ ಐತೇನ? ನಿಮ್ಮ ಮನ್ಯಾಗ ಐತಿ? 2 ಅದಾವು? 3 ಅದಾವು? 2, 3, 5 ಒಮ್ಮೆ ತೋರಿಸ್ಬಿಡ್ತೀನಿ ನೀನು? ನನಗೊಂದು ಕೊಡು ಛತ್ರಿ. ತೋರಿಸ್ಕೊಡ್ತೀನಿ, ಮಳೆ ಬರತೈತಿ ನಾವು. ನಿನಗೆ 10, ನನಗೆ 1 ಕೊಡು. ನನ್ನ ಕಡೆ ಇಲ್ಲ. ಹತ್ತಿ ಆಯಾ ಕೈಲಿ ಹಿಡ್ಕೊತೀವಿ. ಬರ್ತೀಯನ? ನಿಮ್ಮ ಮನೆಗೆ ಹೋಗ್ರಿ, ಬಂದಿ ಮನ್ಯಾಗ ಇರ್ಬಾರ್ದ್ರಿ ಮಳೆ ಬರುವಾಗ. ಅತ್ತಿ ಕರಿಯತಾಳ ನೋಡ್ರಿ.